ಬಹಳ ಮುಖ್ಯವಾಗಿ ಮತಾಂತರವಾದರೆ SC ಸೌಲಭ್ಯವಿಲ್ಲ. ಇದು ಆಂಧ್ರ ಪ್ರದೇಶದ ಹೈಕೋರ್ಟ್ನಲ್ಲಿ ಇದೇ ಪಿಟಿಷನ್ ಬಂದಿತ್ತು. ಮತಾಂತರಗೊಂಡಿರ್ತಕ್ಕಂಥ ವ್ಯಕ್ತಿ ತನಗೆ ಶೆಡ್ಯೂಲ್ಡ್ ಕ್ಯಾಸ್ಟ್ನ ಸೌಲಭ್ಯಗಳು ಸಿಗಬೇಕು ಅನ್ನುವಂಥದ್ದನ್ನು ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಕೋರ್ಟ್ ಮತಾಂತರದ ನಂತರ ಆ ಸೌಲಭ್ಯಗಳಿಗೆ ಅರ್ಹತೆ ಇಲ್ಲ ಅನ್ನುವಂಥ ತೀರ್ಪು ಕೊಟ್ಟಿದ್ದು. ಅದನ್ನು ಪ್ರಶ್ನೆ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಇವತ್ತು ತೀರ್ಪು ನೀಡಿದೆ. ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದ್ರ ಪ್ರಕಾರವಾಗಿ ಇಲ್ಲಿ ಮತಾಂತರವಾದರೆ ಮುಗಿಯಿತು. ಅನ್ಯ ಧರ್ಮಕ್ಕೆ ಮತಾಂತರ ಆಗುವ ಪರಿಶಿಷ್ಟ ಜಾತಿಯವರಿಗೆ ಶಾಕ್ ಕೊಡುವಂತಹ ಕೆಲಸವನ್ನು ಇಲ್ಲಿ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಮಾಡಿದೆ. ಯಾಕಂದರೆ ಈ ತೀರ್ಪಿನ ಪ್ರಕಾರ ಅನ್ಯ ಧರ್ಮಕ್ಕೆ ಮತಾಂತರವಾದರೆ ಮೀಸಲಾತಿ ಸಿಗೋದಿಲ್ಲ. ಅಂದರೆ ಈ 3 ಧರ್ಮಗಳನ್ನು ಹೊರತುಪಡಿಸಿ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಯಾಕಂದರೆ ಭಾರತದ ಅಲ್ಲಿ ಈ 3 ಧರ್ಮಗಳನ್ನು ಹೊರತುಪಡಿಸಿ ಹಿಂದೂ, ಬುದ್ಧಿಸಮ್ ಹಾಗೆಯೇ ಸಿಕ್ಕಿಸಮ್, ಇವುಗಳಲ್ಲಿ ಈ 3 ಧರ್ಮಗಳಿಗೆ ಸಂಬಂಧಪಟ್ಟಂತೆ ಈ 3 ಧರ್ಮಗಳನ್ನು ಹೊರತುಪಡಿಸಿ ಮತಾಂತರವಾದರೆ ಮೀಸಲಾತಿ ಸಿಗುವುದಿಲ್ಲ. ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶವೊಂದು ಹೊರಬಿದ್ದಿದೆ. ಈ ಮೂಲಕ ಹಿಂದೂ, ಸಿಖ್ ಹಾಗೂ ಬೌದ್ಧ ಈ 3ಕ್ಕೆ ಮಾತ್ರನೇ SC ಅನ್ವಯ ಆಗುತ್ತೆ. ಮತಾಂತರವಾದರೆ ಮೀಸಲಾತಿ ಹಾಗೂ SC ಸಮುದಾಯದ ಸೌಲಭ್ಯಗಳು ಕೂಡ ಸಿಗೋದಿಲ್ಲ. ಮೀಸಲಾತಿ ಸೌಲಭ್ಯದ ಜೊತೆಗೆ ಆ್ಯಕ್ಟ್ನ ಅಡಿಯಲ್ಲಿ ದೌರ್ಜನ್ಯ ತಡೆ ಕಾಯ್ದೆಗಳಿದ್ದಾವೆ. ಅವುಗಳಲ್ಲಿ ದೌರ್ಜನ್ಯಗಳು ನಡೆದಂತಹ ಸಂದರ್ಭಗಳಲ್ಲಿ ಸಿಗುವಂತಹ ಕಾನೂನಿನ ಒಂದು ಪ್ರೊಟೆಕ್ಷನ್ ಏನಿದೆ ಅದು ಕೂಡ ಸಿಗೋದಿಲ್ಲ. SC ST ಕಾಯ್ದೆ ಅಡಿಯಲ್ಲಿ ರಕ್ಷಣೆಯೂ ಕೂಡ ಸಿಗುವುದಿಲ್ಲ. ಅಂದರೆ SC ST ದೌರ್ಜನ್ಯ ತಡೆ ಕಾಯ್ದೆ ಏನಿದೆ ಆ ಕಾಯ್ದೆಯ ಅಡಿಯಲ್ಲಿ ಸಿಗುವಂತಹ ರಕ್ಷಣೆಯೂ ಕೂಡ ಒಬ್ಬ ವ್ಯಕ್ತಿ SC ಆಗಿರುವಂಥ, ಇದು STಗೆ ಸಂಬಂಧಪಟ್ಟದಲ್ಲ, SCಗೆ ಸಂಬಂಧಪಟ್ಟಿರುವಂಥ ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ ಸಂಬಂಧಪಟ್ಟಿರುವಂತಹ ತೀರ್ಪು ಇದು. ಶೆಡ್ಯೂಲ್ಡ್ ಕ್ಯಾಸ್ಟ್ನಿಂದ ಆತ ಬೇರೆ ಧರ್ಮಕ್ಕೆ ಅಂದರೆ ಹಿಂದೂ, ಬೌದ್ಧ ಹಾಗೂ ಸಿಖ್ ಈ 3 ಧರ್ಮಗಳ ಹೊರತುಪಡಿಸಿದ ಬೇರೆ ಧರ್ಮಕ್ಕೆ ಮತಾಂತರಗೊಂಡಲ್ಲಿ ಹಿಂದೂ, ಸಿಖ್ ಅಥವಾ ಬೌದ್ಧ ಧರ್ಮಗಳಿಗೆ ಸೇರಿದ ವ್ಯಕ್ತಿಗಳು ಮಾತ್ರ SC ಸೌಲಭ್ಯಗಳನ್ನು ಪಡೆಯುವುದಕ್ಕೆ ಅರ್ಹರಿರ್ತಾರೆ. ಅಂದರೆ ಈ ಸಮುದಾಯಗಳಲ್ಲಿ ಈ ಧರ್ಮಗಳಲ್ಲಿರ್ತಕ್ಕಂಥ SCಗಳಿಗೆ ಮಾತ್ರ SC ST ಪ್ರೊಟೆಕ್ಷನ್ನ ಸಿಗುತ್ತೆ, ಆ ಕಾಯ್ದೆಗಳ ಲಾಭ ಸಿಗುತ್ತೆ. ಹಾಗೆಯೇ ಅವರಿಗೆ ಮೀಸಲಾತಿ ಸೌಲಭ್ಯಗಳು ಸಿಗ್ತವೆ. ಇಲ್ಲದೆ ಹೋದರೆ ಕ್ರಿಶ್ಚಿಯನ್ ಧರ್ಮದಂತಹ ಯಾವುದೇ ಇತರೆ ಧರ್ಮಕ್ಕೆ ಮತಾಂತರಗೊಂಡ್ರೆ, ಯಾಕಂದರೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಂತಹ ವ್ಯಕ್ತಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದ. ಹಾಗಾಗಿ ಕ್ರಿಶ್ಚಿಯನ್ ಧರ್ಮ ಸೇರಿದಂತೆ ಇನ್ಯಾವುದೇ ಧರ್ಮಕ್ಕೆ ಮತಾಂತರಗೊಂಡ್ರೆ ಆತ SC ಮೂಲಕವಾಗಿ ಪಡೆಯುವಂತಹ ಸೌಲಭ್ಯಗಳಿಂದ ವಂಚಿತನಾಗ್ತಾನೆ, ಆತ ಅನರ್ಹನಾಗ್ತಾನೆ. ತನ್ನ ಜಾತಿಯ ಆಧಾರಿತವಾಗಿ ಪಡಿತಾ ಇರುವಂತಹ ಸೌಲಭ್ಯಗಳಿಂದ ಆತ ಅನರ್ಹಗೊಳ್ತಾನೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಗೂ ಕೂಡ ಆತ ಒಳಪಡುವುದಿಲ್ಲ. ಒಬ್ಬ ವ್ಯಕ್ತಿ ಈ 3 ಧರ್ಮಗಳ ಹೊರತಾದಂತಹ ಧರ್ಮಕ್ಕೆ ಮತಾಂತರಗೊಂಡಂತಹ ಸಂದರ್ಭದಲ್ಲಿ ಆತನಿಗೆ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಗೆ ಆತ ಒಳಪಡುವುದಿಲ್ಲ. ಅಂದರೆ ಆತ ತನ್ನ ಈ ಅವಕಾಶವನ್ನು, ಕಾಯ್ದೆಯ ಮೂಲಕವಾಗಿ ಪಡೆಯಬಹುದಾದಂಥ ರಕ್ಷಣೆಯ ಅವಕಾಶವನ್ನು ಕಳ್ಕೊಳ್ತಾನೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾದರೆ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ನು, ಇದು ಆಂಧ್ರ ಪ್ರದೇಶದ ಹೈಕೋರ್ಟ್ನ ತೀರ್ಪನ್ನು ಈ ಮೂಲಕವಾಗಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರುವಂಥದ್ದು. ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಏನು ಕತೆ, ಏನಾಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಕರ್ನಾಟಕದಲ್ಲಿಯೂ ಕೂಡ ಸರಿಸುಮಾರು 12,000 ದಲಿತ ಕ್ರಿಶ್ಚಿಯನ್ನರಿಗೆ ಇದು ಅನ್ವಯ ಆಗುತ್ತೆ. ಅಂದರೆ ಈ 12,000 ಅನ್ನುವಂಥ ನಂಬರ್ ಏನಿದೆಯಲ್ಲ, ಈ ನಂಬರ್ ಇರುವಂಥದ್ದು ರಾಜ್ಯ ಸರ್ಕಾರ ಕಳೆದ ಬಾರಿ ಏನು ಜಾತಿ ಸಮೀಕ್ಷೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂತಹ ರಿಪೋರ್ಟ್ನಲ್ಲಿರುವಂಥದ್ದು. ಅದರಲ್ಲಿ ಸುಮಾರು 12,000ದಷ್ಟು ದಲಿತ ಕ್ರಿಶ್ಚಿಯನ್ನರು ತಿಳ್ಕೊಂಡು ಅವರ ಹೆಸರುಗಳನ್ನು ನೋಂದಾವಣೆ ಮಾಡ್ಕೊಂಡಿದ್ರು. ಹೀಗಾಗಿ SC ಮೀಸಲಾತಿಯ ಲಾಭ, ಸೇವೆಗಳು ದಲಿತ ಕ್ರಿಶ್ಚಿಯನ್ನರ ಕೈ ತಪ್ಪುತ್ತೆ. ದಲಿತ ಕ್ರಿಶ್ಚಿಯನ್ನರಿಗೆ ಈ SC ಮೀಸಲಾತಿಯ ಲಾಭ ಮತ್ತು ಸೇವೆಗಳು ಸಿಗೋದಿಲ್ಲ, ಅವು ಕೈ ತಪ್ಪುತ್ತೆ ಅನ್ನೋದು ಸುಪ್ರೀಂ ಕೋರ್ಟ್ನ ಈ ತೀರ್ಪಿನಿಂದಾಗಿ ಗೊತ್ತಾಗುವಂಥದ್ದು. ಹಾಗೆ SCP TSP ಅನುದಾನಕ್ಕೂ ಕೂಡ ಅರ್ಹತೆಯನ್ನು ಕಳೆದುಕೊಳ್ತಾರೆ. SCP TSPಯಲ್ಲಿ ಸಿಗಬಹುದಾದಂತಹ ಉಪಯೋಜನೆಗಳಲ್ಲಿ ಸಿಗಬಹುದಾಗಿರುವಂತಹ ಲಾಭಗಳು ಅಥವಾ ಸ್ಕಾಲರ್ಶಿಪ್ಗಳು ಇವು ಯಾವುದೂ ಕೂಡ ಅವರು SC ಅನ್ನುವಂತಹದ್ರ ಮೂಲಕವಾಗಿ ಪಡ್ಕೊಳ್ತಾ ಇದ್ದಂತಹ ಸೌಲಭ್ಯಗಳಿಂದ ವಂಚಿತರಾಗ್ತಾರೆ ಅನ್ನೋದನ್ನು ಹೇಳ್ತಾ ಇದೆ. ಕರ್ನಾಟಕದಲ್ಲಿರುವ 15% SC ಮೀಸಲಾತಿಯ ಲಾಭವೂ ಕೂಡ ಈ ದಲಿತ ಕ್ರಿಶ್ಚಿಯನ್ ಅನ್ನುವಂತಹ ವರ್ಗಕ್ಕೆ ಸಿಗೋದಿಲ್ಲ.
ಕ್ರಿಶ್ಚಿಯನ್ SC ಅನ್ನುವಂತಹ ವರ್ಗಕ್ಕೆ ಸಿಗೋದಿಲ್ಲ. ಅದು ಸ್ಪಷ್ಟ ಇದೆ. ಉದ್ಯೋಗದಲ್ಲಿ ಬಡ್ತಿ, ಹಿರಿತನ, ಪ್ರಮೋಷನ್ ಕೂಡ ಸಿಗೋದಿಲ್ಲ. ಅಂದರೆ SC ಆಧಾರಿತವಾಗಿ ಅವರಿಗೆ ಸಿಗಬಹುದಾಗಿರುವಂತಹ ಬಡ್ತಿ ಅಥವಾ ಹಿರಿತನದ ಆಧಾರದ ಪ್ರಮೋಷನ್ ಇದ್ಯಾವುದೂ ಕೂಡ ಅವರಿಗೆ ಸಿಗೋದಿಲ್ಲ. ಆ ಒಂದು ಸೌಲಭ್ಯಗಳಿಂದ ಅವರು ವಂಚಿತರಾಗ್ತಾರೆ. ಮತಾಂತರವಾಗ್ತಾ ಇದ್ದರೆ ಜಾತಿ ಆಧಾರಿತ ಸೌಲಭ್ಯಗಳಿಂದ ವಂಚಿತರಾಗಲಿದ್ದಾರೆ. ಮತಾಂತರ ಆದರೂ ಅಂತ ಹೇಳಿದರೆ ಕ್ರಿಶ್ಚಿಯಾನಿಟಿಗೆ ಅಥವಾ ಇನ್ಯಾವುದೇ ಧರ್ಮಗಳಿಗೆ ಮತಾಂತರ, ಅಂದರೆ ಈ 3 ಧರ್ಮಗಳನ್ನು ಹೊರತುಪಡಿಸಿ ಇನ್ಯಾವುದೇ ಧರ್ಮಗಳಿಗೆ ಮತಾಂತರ ಕೊಂಡ್ರು ಅಂತ ಹೇಳಿದರೆ ಆ ಶೆಡ್ಯೂಲ್ಡ್ ಕ್ಯಾಸ್ಟ್ನ ವ್ಯಕ್ತಿ ಜಾತಿ ಆಧಾರಿತ ಸೌಲಭ್ಯಗಳಿಂದ ವಂಚಿತರಾಗಲಿದ್ದಾರೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪಿನ ಮಹತ್ವದ ಅಂಶ. ಹಾಗಾದರೆ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಮಾನಕ್ಕೆ ಬಂದಿದ್ದು ಯಾಕೆ, ಹೇಗೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಅದರ ಅಬ್ಸರ್ವೇಷನ್ ಅನ್ನು ಕೂಡ ನಾವು ಗಮನಿಸಬೇಕು. ಸುಪ್ರೀಂ ಕೋರ್ಟ್ನ ಸಂವಿಧಾನದ 3ನೇ ಪರಿಚ್ಛೇದದ ಅಂಶಗಳಿಗೆ ದೇಶದ ನಾಗರಿಕರು ಬದ್ಧರಾಗಬೇಕಾಗತ್ತೆ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಸಂವಿಧಾನದ 3ನೇ ಪರಿಚ್ಛೇದದ ಅಂಶಗಳಿಗೆ ದೇಶದ ನಾಗರಿಕರು ಬದ್ಧರಾಗಿರಬೇಕು ಮತ್ತು ಹುಟ್ಟಿದ ಧರ್ಮ, ಜಾತಿಯೇ ಬದುಕಿನ ಕೊನೆಯವರೆಗೂ ಕೂಡ ಉಳಿಬೇಕು. ಹುಟ್ಟಿದ ಧರ್ಮ ಮತ್ತು ಜಾತಿ ಅಂದರೆ ಈ ಶೆಡ್ಯೂಲ್ಡ್ ಕ್ಯಾಸ್ಟ್ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಸಿಗುವ ಸೌಲಭ್ಯಗಳಿಗೆ ಅವರು ಹುಟ್ಟಿರುವಂತಹ ಧರ್ಮದಲ್ಲಿ ಸಿಗಿರುವಂತಹ ಆ ಕಾರಣಗಳಿಗಾಗಿ ಮಾತ್ರ ಆ ಒಂದು ಶೆಡ್ಯೂಲ್ಡ್ ಕ್ಯಾಸ್ಟ್ ಅನ್ನುವಂಥ ಕ್ಯಾಟಗರಿ ಬರುತ್ತೆ. ಇಲ್ಲದೆ ಹೋದರೆ ಬರೋದಿಲ್ಲ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಬದಲಾವಣೆ, ಮತಾಂತರ ಆದ ಕೂಡಲೇ ಎಲ್ಲವನ್ನು ಕೂಡ ಕಳೆದುಕೊಳ್ಬೇಕು. ಅವರು ಒಂದು ವೇಳೆ ಮತಾಂತರಗೊಂಡ್ರು ಅಂತ ಹೇಳಿದರೆ ಆವಾಗ ಅವರು ಆ ಒಂದು ಸ್ಟೇಟಸನ್ನು ಕಳ್ಕೊಳ್ತಾರೆ ಅನ್ನೋದನ್ನು ಹೇಳಿದೆ. ಸಂಸತ್ತು, ವಿಧಾನಸಭೆ, ಶಾಸನಗಳಿಗಿಂತಲೂ ಕೂಡ ಸಂವಿಧಾನವೇ ಮುಖ್ಯವಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಯಾವುದೋ ಶಾಸನಗಳ ಆಧಾರದ ಮೇಲೆ ಅವರಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ ಹೇಳಿದೆ. ನೀವು ಶಾಸನಗಳ ಆಧಾರದ ಮೇಲೆ ಪ್ರೊಟೆಕ್ಷನ್ ಕೊಡೋಕ್ಕೆ ಬರಲ್ಲ, ಇದು ಸಂವಿಧಾನದ ವಿಚಾರ ಅಂತ ಹೇಳಿದ್ದಾರೆ. ಮತಾಂತರದ ನಂತರ ಜಾತಿ ಪ್ರಮಾಣ ಪತ್ರಗಳಿಗೆ ಯಾವುದೇ ಮನ್ನಣೆ ಇರೋದಿಲ್ಲ. ಒಮ್ಮೆ ಮತಾಂತರಗೊಂಡಂತಹ ವ್ಯಕ್ತಿ ತನ್ನ ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಂಡು, ಯಾಕಂದರೆ ಜಾತಿ ಪ್ರಮಾಣ ಪತ್ರಗಳನ್ನು ತಗೊಳ್ತಾರೆ, ಆದರೆ ಧರ್ಮದ ಕಾಲಮ್ನಲ್ಲಿ ಅವರು ಬೇರೆ ಧರ್ಮಗಳನ್ನು ಅಂದರೆ ಹಿಂದೂ, ಬೌದ್ಧ ಅಥವಾ ಸಿಖ್ಖರ ಹೊರತಾದಂಥ ಯಾವುದೇ ಧರ್ಮಗಳನ್ನು ನಮೂದು ಮಾಡಿದರೂ ಕೂಡ ಆ ನಮೂದು ಮಾಡ್ಕೊಂಡಿರ್ತಕ್ಕಂತಹ ಧರ್ಮಕ್ಕೆ ಸೇರಿದಂತಹ SC ಸರ್ಟಿಫಿಕೇಟ್ಗಳನ್ನ ಅವ್ರು ಏನಾರು ಪಡೆದ್ರೆ ಆ SC ಸರ್ಟಿಫಿಕೇಟ್ ಪತ್ರಗಳಿಗೆ ಯಾವುದೇ ಮನ್ನಣೆ ಇರೋದಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ನ ಈ ತೀರ್ಪು ಹೇಳ್ತಾ ಇರುವಂಥದ್ದು.